ಮಗು ಎಲ್ಲಿ ಆ ಮಾಡು ಸ್ವಲ್ಪ ತಿನ್ನಪ್ಪ. ಅಮ್ಮ ಸಾಕಮ್ಮ, ನೀನು ಊಟ ಮಾಡು. ಎಲ್ಲವೂ ನನಗೆ ಬಡಿಸುತ್ತಿರುವಲ್ಲಮ್ಮ, ನೀನು ಊಟ ಮಾಡಮ್ಮ. ನೋಡಪ್ಪ, ನಿಮ್ ತಾತ ಹಾಗೆ ರಾಸುಮಾಮ ಬಂದ್ಮೇಲೆ ನಾನು ಊಟ ಮಾಡ್ತೀನಿ ಕಂದ. ಎಲ್ಲಿ ಕೂತ್ಕೋ ಬಾ, ಊಟ ಮಾಡು ಬಾ. ಪಾಪಿಗಳ ಮನೆಯಲ್ಲಿ ಕಾಟ ಕೊಟ್ಟೆ ಸಾಲದು ಅಂತ ನೀವೆಲ್ಲ ಬಂದು ಕಾಟ ಕೊಡ್ತಾ ಇದ್ದೀರಾ. ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಇದು ನಿಮ್ಮ ವಂಶದ ಕೊಡಿ, ವಂಶದ ಕೊಡಿ. ಏನೇ ಈ ವಂಶದ ಕುಡಿಯನ್ನೇ ಮುಂದಿಟ್ಕೊಂಡು ನಮ್ಮ ಆಸ್ತಿಗೆ ಕಣ್ಣು ಹಾಕಿದ್ಯಲ್ವಾ? ಈ ಆಸ್ತಿ ನಿನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ಯೇನೆ? ಲೇ ಸಾವಿತ್ರಿ, ಕನಸು ಕಾಣ್ಬೇಡ. ಈ ನಿನ್ನ ಕುಡಿಯನ್ನ ಕತ್ತರಿಸಿ ಹಾಕೋದಿಕ್ಕೆ ನಾವು ಬಂದಿದ್ದೀವಿ ಕಣ್ಣಲ್ಲ. ಪಾಪಿಗಳ, ನಿಮ್ಮ ವಂಶದ ಕುಡಿನ ನೀವೇ ಕತ್ತರಿಸಿ ಹಾಕ್ತೀರಾ? ಯಾವ ಅನ್ಯಾಯ ಮಾಡಿದೆ ಅಂತ ಈ ರೀತಿ ಎಲ್ಲ ಮಾತಾಡ್ತಾರೆ. ಕೈ ಮುಗಿದು ಬೇಡ್ಕೊಳ್ತೇನೆ, ಬೇಕಾದ್ರೆ ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೇನೆ. ನಿಮ್ಮ ವಂಶದ ಕುಡಿನ ದಯವಿಟ್ಟು ಕತ್ತರಿಸಿ ಹಾಕ್ಬೇಡಿ, ಕತ್ತರಿಸಿ ಹಾಕ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಬಂದು ನನ್ನ ಮಗಳ ಮನೆಯಲ್ಲಿ ಸೇರ್ಕೊಂಡು ಮಗುವಿಗೆ ಜನ್ಮ ಕೊಟ್ಟು ಮನೆ ಹೊಡ್ತೀನಿ. ದೂರವಾಗು. ಕೈ ಮುಗಿದು ಬೇಡ್ಕೊಳ್ತೀನಿ, ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ? ನಾನು ನಿಮ್ಮ ಕಿರಿಯ ಮಗಳಿದ್ದಂತೆ, ನಿಮ್ಮ ಮೊಮ್ಮಗಳಿದ್ದಂತೆ ನೀವೇ ಈ ರೀತಿ ಮಾತಾಡೋದು ಹೇಗೆ? ಏನು ನೀನು ನನ್ನ ಮಗಳೇ? ಅಂದರೆ ನಿನ್ನ ತಾಯಿ ನನ್ನ ಜೊತೆ ಸಂಬಂಧ ಇಟ್ಟುಕೊಂಡು ನಿನ್ನಂತ ತಿಳಿಗಡೆ ಹೆಣ್ಣಿಗೆ ಜನ್ಮ ಕೊಟ್ಟೇನೆ. ನನ್ನ ಮಡದಿಗೆ ಹೊರತಾಗಿ ಇನ್ನೊಂದು ಹೆಣ್ಣಿನ ಕಣ್ಣು ಎತ್ತಿ ನೋಡಿದ ನನ್ನಂತ ಮುಖಕ್ಕೆ ಹಸಿ ಬೆಳೆಯಲು ಬಂದನೆ ಚಾಣಲು. ನೋಡಿದ್ರೇನ್ರಿ ಇವಳು ಡೊಂಬರಾಟನ? ಏನು ನಯ, ಏನು ವಿನಯ, ಏನು ನಾಟಕವನ್ನು ಆಡುತ್ತಿದ್ದಾಳೆ. ನೋಡಿದ್ರು ಕಣ್ಣು ಸಾಲದು. ನೋಡೆ, ಯಾರ್ಯಾರಿಗೋ ಮಾಡಿದ್ಯಾಗಿ ಈಗ ಈ ಕೂಸು ನಿನ್ನ ವಂಶದ ಕುಡಿ ಅಂತ ಹೇಳ್ತಿದ್ದೇನೆ. ಅಂತೂ ಗಂಡ ಸತ್ತ ಮೇಲೆ ಹಣೆ ಮೇಗಿನ ಕುಂಕುಮಳಿಕ್ಕೆ ಹೊರಗಿದ ಹೊರತಾಗಿ ಮೈ ಒಳಗಿನ ಕಪ್ಪು ಇನ್ನೂ ಅಡಗಿಲ್ಲ. ಬದುಕುತ್ತಿರುವ ಮಾತ್ರ ತಿಂದು ಬದುಕ್ತಾರವರು ನಾವಲ್ಲ. ನಿಮ್ಮಂತ ಗರಡ್ಕೋರರು ನಮ್ಮಂತ ಶ್ರೀಮಂತರ ಮನೆ ಮಗಳನ್ನು ಕೊಟ್ಟು ಯಾರು ಇಲ್ಲದ ಸಮಯಕ್ಕೆ ಬಂದು ಹಣದ ಕಟ್ಟವನ್ನು ಎತ್ತಾಕಿದ ಮಕ್ಕಳನ್ನು ಹಳೆಯನ ಮನೆಗೆ ಕರೆದುಕೊಂಡು ಇದ್ದಿದ್ದೆಲ್ಲ ದೋಚಿಕೊಂಡು ಕೊನೆಗೆ ಅವನಿಗೆ ಮಣ್ಣು ಮಾಡಿದ ವಂಚಕರು. ನನಗೆ ಬುದ್ಧಿ ಕಲಿಸಿ ಬರ್ತೇನೋ ಚಾಣಲ. ಹುಲಕಂಟಕ, ಯಾವ ಮುಖ ಹೊತ್ತುಕೊಂಡು ನನ್ನ ಮನೆಗೆ ಬಂದಿರುವೆಯೋ ಮೊದಲು ಹೊರಬಿಡೋ ನನ್ನ ಮನೆಯಿಂದ. ಈಗ ನೀನು ಹೆಚ್ಚು ಮಾತನಾಡಿದ್ರೆ ತಕ್ಕ ಶಿಕ್ಷೆ ಕೊಡ್ಬೇಕಾಗುತ್ತದೆ. ನಾನ್ಯಾರು ಗೊತ್ತೇ? ಗೊತ್ತಿದೆ
ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಬಡಬಗ್ಗರ ಬಾಳು ಹಾಳು ಮಾಡಿದ ಕದಿಮ ನೀನೆಂಬುದು ಚೆನ್ನಾಗಿ ಗೊತ್ತಿದೆ. ಸರ್ಕಾರದ ಕಣ್ಣಲ್ಲಿ ಮಣ್ಣುಗ್ಗಿ ಬಾಳನ್ನು ಬರಡು ಮಾಡಿದ ಕದಿಮ ನೀನೆಂಬುದು ಚೆನ್ನಾಗಿ ಗೊತ್ತಿದೆ. ತಂದೆ ಭ್ರಷ್ಟಾಚಾರಿ, ಮಗಳು ಅವಿಚಾರಿ, ದೌರ್ಜನ್ಯ ಸಿಗುವ ಗುರುಗಳು ಎಂಬುದು ಚೆನ್ನಾಗಿ ಮಾಮ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಕ್ಕೆಲ್ಲ ಎತ್ತರಿಂದ ಮಗಳು. ಏಕೆ ದೊಡ್ಡಪ್ಪ, ನೀವೇ ಈ ರೀತಿ ದಡ್ಡರಂತೆ ವರ್ತಿಸಿದರೆ ಈ ನಿಮ್ಮ ವರ್ತನೆಗೆ ಆ ದೇವರು ಎಂದು ಮೆಚ್ಚಲಾರ. ನೋಡಿದ್ರಪ್ಪ, ಈ ಕುನ್ನಿ ಈಗ ಇಷ್ಟೊಂದು ಮಾತನಾಡ್ತಾ ಇದೆ ಅಂದ ಮೇಲೆ ಮುಂದೊಂದು ದಿನ ನಮಗೆ ಗೊತ್ತಾಗಬಹುದಲ್ಲವೇ? ಕಾಳಿಂಗ, ಎಳೆದುಕೊಳ್ಳಿ ಆ ಕುನ್ನಿಯನ್ನ. ಎಲೆ ಚಿಕ್ಕ ಕುನ್ನಿಯೇ, ಬೇಡ. ಇಷ್ಟೊಂದು ಮಾತನಾಡುವ ನೀನು ಬೆಳೆದು ದೊಡ್ಡವನಾದ ಮೇಲೆ ನನಗೆ ವೈರಿ ಆಗುವ ಮುನ್ನೆ ನಿನ್ನನ್ನ ಕತ್ತರಿಸಿ ಹಾಕುವೆ. ಅಪ್ಪಾಜಿ! ಅಂದಿನಿಂದ ಇಂದಿನವರೆಗೂ ಕೆಟ್ಟವನಂತ ನಿಂದಿಸುತ್ತ ಬಂದಿರೋನು ನೀನು. ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಬಲ್ಲೆನು ನಾನು. ಈಗ ನಿನ್ನನ್ನ ಸರಿಯಾಗಿ ಶಿಕ್ಷೆ ಕೊಡುತ್ತೇನೆ. ಬಿಟ್ಟೇನು? ಅಯ್ಯೋ ಮಗು, ರಾಜು, ಸಾವಿತ್ರಿ, ಮರಣ ಮಸಣ ತಂದೆಯನ್ನು ಕೊಲೆ ಮಾಡಿ ಬಿಟ್ರಿ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಧರ್ಮಶಾಲೆ ಹಲೋ ಇನ್ಸ್ಪೆಕ್ಟರ್, ಹೇಳಿ. ನಾನು ಈ ಊರಿನ ಚೇರ್ಮನ್ ನಾಗರಾಜ್ ಮಾತನಾಡ್ತಾ ಇರೋದು. ಹೇಳಿ ಸರ್, ಹೇಳಿ. ಏನಾಗಬೇಕಿತ್ತು? ನನ್ನ ತಮ್ಮೊಂದು ಕೊಲೆ ಆಗಿದೆ, ಬೇಗನೆ ಬನ್ನಿ. ಓಕೆ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮನ್ನು ಎಲ್ಲರೂ ಹಂಚಿದಾಗಲೇ ನನ್ನ ಅರೆಸ್ಟ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೋಡಿ ಇನ್ಸ್ಪೆಕ್ಟರ್, ನಾನು ಎಷ್ಟು ಬುದ್ಧಿ ಮಾತು ಹೇಳಿದ್ರು ತಂದೆ ಒಳಗೆ ಜಗಳ ಮಾಡಿ ಚೂರಿಯಿಂದ ಚುಚ್ಚೆ ಬಿಟ್ಟ ಪಾಪ ನಮ್ಮ ತಡಪಡಿಸಿ ಸತ್ತೋದ ಇನ್ಸ್ಪೆಕ್ಟರ್, ತಡಪಡಿಸಿ ಸತ್ತೋದ. ಸುಳ್ಳು ಸಾಬರೇ, ಸುಳ್ಳು. ನಾನು ಕೊಲೆಗಾರನಲ್ಲ ಸಾಬರೇ, ನಾನು ಕೊಲೆಗಾರನಲ್ಲ. ಹೌದು ಸಾಹೇಬ್ರೆ, ಹೌದು. ನನ್ನ ನಾನಿರಪರಾಧಿ. ಈ ಪಾಪಿಗಳೇ ನನ್ನ ತಂದೆನ ಸಾಯಿಸ್ಬಿಟ್ರು. ಇವರು ಅಪರಾಧಿ. ದಯವಿಟ್ಟು ದಯವಿಟ್ಟು ಇವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಅಣ್ಣನ್ ಬಿಟ್ಬಿಡಿ. ಸುಮ್ಮನೆ ಸಾಕು, ಸುಮ್ಮನೆ ಹಂಗ ಹುಣ್ಣಿಗೆ ಕನ್ನಡಿ ಹಾಕಬೇಕೆ. ಮತ್ತೆ ಎಷ್ಟು ಜನರನ್ನು ಕಂಡಿದ್ದೀನಿ. ಇಲ್ಲ ಸರ್, ಅವರನ್ನು ಕೊಂದದ್ದು ಹೌದು, ನನ್ನ ತಂದೆನ ಕೊಂದಿದ್ದು ಈ ಪಾಪಿಗಳೇ. ದೂರ ಸರಿ ಅಮ್ಮ, ದೂರ ಸರಿ. ಏನೋ ಹೇಳಿದ್ದರೆ ಕೋರ್ಟ್ನಲ್ಲಿ ಬಂದು ಹೇಳಿವಿ. ಪೊಲೀಸ್ ಹೇಳ್ಕೊಂಡು ನಡ್ರಿ ಇವನನ್ನು. ಬೇಡಮ್ಮ, ಧೈರ್ಯದಿಂದಿರಮ್ಮ.
ಅಮ್ಮ ಧೈರ್ಯ. ಇಂದೆಲ್ಲ ನಾಳೆ ಆದರೂ ನನಗೆ ಜಯ ಸಿಕ್ಕೇ ಸಿಗುತ್ತದೆ ಅಮ್ಮ. ಯಾರಿಗೆ ಯಾರು ಅಪ್ಪ ಅಪ್ಪ ನಿಮ್ಮಲ್ಲ ಅಂತ ಕರೆಯ ಸಂಸ್ಕಾರವನ್ನು ಮಾಡಲು ಹೊರಟಿರುವ ಈ ದರಿದ್ರ ಮಗನಿಗೆ ಕ್ಷಮಿಸಿಲ್ಲ. ಯಾರಿಗೆ ಯಾರು ಯಾರು ಇಲ್ಲ. ಮಾತಾಡಪ್ಪ ಮಾತಾಡಿ ಯಾರಿಗೆ ಯಾರಿಗೆ ಯಾರು ಇಲ್ಲ. ಹೃದಯಕ್ಕೆ ವೇದನೆ ಯಾರಿಗೆ ಹೇಳಲಿ ಮನಸ್ಸಿನ ತಾಪ ಯಾರಿಗೆ ದುಃಖದ ಕಡಲು ದುಃಖದ ಕಡಲು ತುಂಬಿದೆ ಬಾಳ. ತಪ್ಪು ಮಾಡಿದೆ ಅಂತ ನನಗೆ ಏನಿದೆ ಶಿಕ್ಷೆ? ಈಗಲಾದ್ರೂ ಸಂತೋಷ ಆಯ್ತಾ ನಿಮ್ಗೆ? ಈಗಲಾದ್ರೂ ಸಂತೋಷ ಆಯ್ತಾ? ನೋಡು, ನೀನು ಮಾಡಿರೋ ತಪ್ಪಿಗೆ ಒಂದಲ್ಲ ಒಂದು ದಿನ ದೇವರು ನಿಮ್ಮೆಲ್ಲರಿಗೂ ಶಿಕ್ಷೆ ನೀಡಿರ್ತಾರೆ. ಅದನ್ನ ನನ್ನ ಕಣ್ಣುಗಳಿಂದ ನಾನು ನೋಡ್ತೀನಿ. ಇದು ಗರತಿಯ ಶಾಪ, ನಿಮಗ್ ತಟ್ಟೆ ಬೀಳೋದಿಲ್ಲ. ಇದು ಗರತಿಯ ಶಾಪ. ಅದನ್ನೆಲ್ಲ ನೋಡೋದಿಕ್ಕೆ ನಿನ್ನ ಕಣ್ಣುಗಳಿರಬೇಕಲ್ಲವೇನು? ಏನೇ ನಿನ್ನ ಕಣ್ಣುಗಳಿಗೆ ಇದನ್ನ ಹಾಕಿ ಬೇಡ ಹಿಡ್ಕೊಳ್ಳಿ ಅವ್ಳನ್ನ. ಮದುವೆಯಾಯಿತೆ ನಿನ್ನ ಬಾಳ ಕಥೆಯಾಯಿತೆ ನಿನ್ನ ಬಾಳು ಬದುಕಾಯಿತೆ ಬರದೋಳು ಏತು ಜನ್ಮದ ಪಾಪವಯ ಸೂಜಿ ಏಸು ಜನ್ಮದ ಪಾಪವಯ ಸೂಜಿ ಕಥೆಯಾಗಿದೆ ನಿನ್ನ ಬಾಳು ಬದುಕಾಯಿತು ಬರದೋಳು